ನಮಸ್ಕಾರ ವೀಕ್ಷಕರೇ, ಕಿಡ್ನಿ ಕೇರ್ ಬೈ ಡಾಕ್ಟರ್ ರವಿ ಕೇರ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಮತ್ತೆ ಸ್ವಾಗತ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದರೆ ಅಂಗಾಂಗಗಳ ದಾನ. ಅಂದರೆ ನಾವು ನಮ್ಮ ಒಂದು ದೇಹದ ಅಂಗವನ್ನು ಇನ್ನೊಬ್ಬರಿಗೆ ಕೊಟ್ಟಾಗ ಅವ್ರಿಗೆ ಸಿಗುವಂಥ ಒಂದು ಜೀವನದ ಒಂದು ಇನ್ನೊಂದು ಬರ್ತ್ ಅಂದರೆ ರೀಬರ್ತ್ ಆಗುತ್ತೆ ಅವ್ರಿಗೆ. ಆದ್ದರಿಂದ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದರೆ ಅಂಗಾಂಗಗಳ ದಾನ ಅಂತ ಹೇಳಿ. ನನ್ನ ಒಂದು ಪ್ರಾಕ್ಟೀಸ್ನಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಇತ್ತೀಚೆಗೆ ಆಗಿರುವಂತಹ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಾಯಿಯೇ ದೇವರು ಅಂತ ನಾವು ಹೇಳ್ತೀವಿ. ಜನ್ಮ ಕೊಟ್ಟ ತಾಯಿಯೇ ಮತ್ತೊಂದು ಜನ್ಮ ಹೇಗೆ ಕೊಟ್ಟಲು ಅನ್ನೋದನ್ನ ಈ ಟ್ರಾನ್ಸ್ಪ್ಲಾಂಟ್ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಳ್ಬೋದು. 31 ವರ್ಷದ ಈ ವ್ಯಕ್ತಿ ಕಿಡ್ನಿ ಪ್ರಾಬ್ಲಮ್ ಇಂದಾಗಿ ಕಳೆದ 6 ತಿಂಗಳಿಂದ ಡಯಾಲಿಸಿಸ್ ಅಲ್ಲಿದ್ದರು. ಇನ್ನೇನಪ್ಪ ಇಷ್ಟೇ ಇದು ಕತೆ ನಮ್ಮದು ಡಯಾಲಿಸಿಸ್ ಏನಾ ಅನ್ನೋದು ಆತನಿಗೆ ಬರ್ಲಿಕ್ಕೆ ಶುರುವಾಯಿತು. ಆಗ ಅವರ ಒಂದು ನೆರವಿಗೆ ಬಂದಿದ್ದು ಜನ್ಮ ಕೊಟ್ಟಂಥ ತಾಯಿ. ನಾವು ಬ್ಲಡ್ ಗ್ರೂಪ್ನ ಚೆಕ್ ಮಾಡಿದ್ವಿ, ಇಬ್ರದ್ದು ಮ್ಯಾಚ್ ಆಗ್ತಾ ಇತ್ತು. ಇದಾಗ್ತಿದೆ ಅಂತ ಹೇಳಿದ ಕೂಡಲೇ ತಾಯಿ ಹೇಳಿದ್ದು, ನನ್ನ ಕಿಡ್ನಿನೇ ತೊಗೊಂಬಿಡಿ, ನಾನೇ ಕೊಡ್ತೀನಿ ಅಂತ ಹೇಳಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ತಾಯಿಯ ಈ ಒಂದು ತ್ಯಾಗದಿಂದ ಒಂದು ಆಶೀರ್ವಾದ ಕಿಡ್ನಿಯ ಮುಖಾಂತರ ಕೊಟ್ಟಿದ್ರಿಂದ ಆ 31 ವರ್ಷದ ವ್ಯಕ್ತಿಗೆ ಮತ್ತೊಂದು ಜೀವನ ಕಲ್ಪಿಸಿದಂತಾಗಿದೆ. ಇವತ್ತಿಗೆ ಟ್ರಾನ್ಸ್ಪ್ಲಾಂಟ್ ಆಗಿ ಕನಿಷ್ಠ 30 ದಿವಸ ಆಯಿತು. ಅವರು ಡಯಾಲಿಸಿಸ್ನ ನಿಲ್ಲಿಸ್ಕೊಂಡಿದ್ದಾರೆ. ಆಹಾರ ಪದ್ಧತಿಯಲ್ಲಿ ಆಹಾರವನ್ನು ಚೆನ್ನಾಗಿ ತಗೊಳ್ತಾ ಇದ್ದಾರೆ, ಆರಾಮಾಗಿ ಇದ್ದಾರೆ. ಸೊ ಈ ಒಂದು ವಾರದಲ್ಲಿ 3 ಸಾರಿ ಡಯಾಲಿಸಿಸ್ ಮಾಡ್ತಿರುವಂಥ ವ್ಯಕ್ತಿಗೆ ಈ ತಾಯಿಯ ಕೊಟ್ಟ ಒಂದು ಕಿಡ್ನಿಯನ್ನು ನಾವು ಯಶಸ್ವಿಯಾಗಿ ಹಾಕಿದ್ರಿಂದ ಅವರು ಡಯಾಲಿಸಿಸ್ನ ಹೊರಗೆ ಬಂದಿದ್ದಾರೆ. ತಮ್ಮ ಜೀವನವನ್ನು ಮತ್ತೊಂದು ರೀತಿಯಲ್ಲಿ ಕಾಣಲಿಕ್ಕೆ ಇಷ್ಟಪಟ್ಟು ಅವರ ಕನಸುಗಳನ್ನು ಇವತ್ತು ನನಸಾಗಿಸ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಪಡ್ತಿದ್ದಾರೆ. ಈ ಕಥೆಯ ರೋಚಕ ಕಥೆಯನ್ನು ಈಗ ಹೇಗೆ ಟ್ರಾನ್ಸ್ಪ್ಲಾಂಟ್ ಆಯಿತು, ಅವರು ಯಾವ ರೀತಿಯ ಒಂದು ಸ್ಟೆಪ್ಸ್ನ ತಗೊಂಡ್ರು, ಟ್ರಾನ್ಸ್ಪ್ಲಾಂಟ್ ಆಪರೇಷನ್ ಯಾವ ರೀತಿ ಆಯಿತು ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.